ನಾನಿವತ್ತು ನುಗ್ಗೆ ಮಲ್ಲಾಪುರಕ್ಕೆ ಬಂದಿದ್ದೀನಿ. ಇದು ಆಕ್ಚುಲಿ ಶಿವಮೊಗ್ಗ ಹತ್ರ ಇರುವಂತ ಒಂದು ಊರು. ಚಾರಿ ಸದ್ಯಕ್ಕೆ ಇಷ್ಟು ತಿನ್ಬೇಕು. ನಾನು ಇವಾಗ ನಾರ್ಮಲ್ ಬಟ್ಟೆ ಹಾಕೊಂಡು ನಾನು ಮತ್ತೆ ಮಾಮ ಇಬ್ರು ಬಂದ್ವಿ. ನಮ್ಮ ಪ್ಲಾನ್ ಅಲ್ಲಿ ಇವಾಗ ಒಂದು ಟ್ವಿಸ್ಟ್. ನಮ್ಮಮ್ಮ ಸಡನ್ ಆಗಿ ನಂಗೆ ಏನೇನೋ ಟ್ವಿಸ್ಟ್ ಕೊಡ್ತಾ ಇರ್ತಾರೆ. ನಾನು ಬ್ರೆಡ್ ನೋಡಿದಾಗ್ಲಿಲ್ಲ ನಮ್ಮ ಅಣ್ಣ ನೆನಪಾಗ್ತಾನೆ. ಅದೇ ಹೇಳಿದ್ದು 99 ಅಂತ. ಗೈಸ್, ನನ್ನ ಡಯಟಿಗೆ ಅಂತ ಹೇಳ್ಬಿಟ್ಟು ಪನ್ನೀರ್ ರೆಡಿ ಆಗಿದೆ ಇವತ್ತು ನೈಟಿಗೆ. ಹಾಯ್ ಹಲೋ ನಮಸ್ಕಾರ, ನಾನು ಮದನಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನುಗ್ಗೆ ಮಲ್ಲಾಪುರಕ್ಕೆ ಬಂದಿದ್ದೀನಿ. ಇದು ಆ್ಯಕ್ಚುಲಿ ಶಿವಮೊಗ್ಗ ಹತ್ರ ಇರುವಂಥ ಒಂದು ಊರು. ಎಷ್ಟು ಜನಕ್ಕೆ ಇದು ಗೊತ್ತು ನನಗೆ ಕಮೆಂಟ್ ಮಾಡಿ. ಸೊ ನಮ್ಮ ದೊಡ್ಡಮ್ಮದು ಇಲ್ಲೊಂದು ಮನೆ ಇದೆ. ಸೊ ಹಾಗಾಗಿ ಇಲ್ಲಿ ಆ್ಯಕ್ಚುಲಿ ಒಬ್ರದ್ದು ಮದುವೆ ಇದೆ. ಸೊ ಹಾಗಾಗಿ ಇಲ್ಲೇ ಉಳ್ಕೊಂಡಿದ್ವಿ. ಬಟ್ ದೊಡ್ಡಮ್ಮ ಮತ್ತೆ ದೊಡ್ಡಪ್ಪ ಆಗಿರೋದೆಲ್ಲ ಬೆಂಗಳೂರಲ್ಲಿ. ಫುಲ್ ಆಸ್ತಿ ಎಲ್ಲ ಮಾಡಿಟ್ಬಿಟ್ಟಿದ್ದಾರೆ ಊರ ಕಡೆ. ದೊಡ್ಡಮ್ಮ ಫುಲ್ ರಿಚ್ ಪೀಪಲ್ ಅವರು, ಆದ್ರೂ ಸಿಂಪಲ್ ಆಗಿರ್ತಾರೆ. ಏನ್ ದೊಡ್ಡಮ್ಮ ಅಲ್ವಾ? ಫುಲ್ ರಿಚ್ ಅಲ್ವಾ ನೀವು? ಸೊ ಇವಾಗ ನಾನು ಸ್ವಲ್ಪ ರೆಡಿ ಆದೆ. ರಾತ್ರಿ ಎಲ್ಲ ನಿದ್ದೆ ಮಾಡಿದೆ, ರಾತ್ರಿ ಟ್ರಾವೆಲ್ ಮಾಡೋದ್ರಿಂದ. ಸೊ ಹಾಗಾಗಿ ವ್ಲಾಗ್ ಮಾಡ್ಲೋ ಬೇಡವೋ ಅನ್ನೋ ಕನ್ಫ್ಯೂಷನ್ ಇದ್ದೆ. ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಸೊ ಹಾಗಾಗಿ ಇವಾಗ ಎಲ್ಲಿ ಹೋಗ್ತಾ ಇದೀವಿ ಏನು ಅಂತ ಗೊತ್ತಾಗುತ್ತೆ. ಅಮ್ಮ ಏನು ಗಿಫ್ಟ್ ಎಲ್ಲ ತಗೊಂಡಿದ್ದೀರಾ? ಗಿಫ್ಟು ನಾನು ಇನ್ನೊಂದು ದುಡ್ಡೇ ಹಾಕ್ತೀನಿ, ಅವರು ದುಡ್ಡೇ ಹಾಕಿದ್ರು. ಆಮೇಲೆ ಒಂದು ಸ್ಯಾರಿ ತಗೊಂಡಿದ್ದೀನಿ ಅವ್ರಿಗೆ ಕೊಡಕ್ಕೆ. ಸ್ಯಾರಿ ನೋಡಿಲ್ಲ ಅಲ್ವಾ ನೀನು? ಇಲ್ಲ, ನೋಡು, ನೀನು ತೋರ್ಸೋಣ ಅಂತ 2 ಸತಿ ಹಿಡ್ಕೊಬಂದ್ವಿ. ಈ ಒಂದು ಸೀರೆನ ಅಮ್ಮ ಕೊಡ್ತಾ ಇದಾರಂತ. ಓಕೆ, ಆಲ್ಮೋಸ್ಟ್ ನಿಮ್ಮ ಸ್ಯಾರಿ ಥರನೇ ಇದೆ. ದೊಡ್ಡಮ್ಮಂದು ಇವಾಗ ಇಲ್ಲಿ ಒಬ್ರು ಅಂಕಲ್ ಇದ್ದಾರೆ. ಸೊ ಅವರು ಡ್ರಾಪ್ ಮಾಡ್ತಾರಂತೆ. ಬಿಕಾಸ್ ಇಲ್ಲಿ ಹಳ್ಳಿ ಕಡೆ ಎಲ್ಲ ಗೊತ್ತಲ್ವಾ, ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸ್ವಲ್ಪ ಕಷ್ಟ ಇದ್ದೇ ಇರುತ್ತೆ. ಹಂಗಾಗಿ ನಾವು ಬಂದಾಗ್ಲಿಂದ ಮಳೆ ಹನಿತಾನೇ ಇದೆ. ನಮ್ಮ ದೊಡ್ಡಮ್ಮ ಅದಕ್ಕೆ ಹೇಳ್ತಾ ಇದ್ರು, ಮಳೇಲಿ ಕರ್ಕೊಂಬಂದೆ ಅಂತ ಹೇಳ್ಬಿಟ್ಟು. ಸಮ್ಮ ದೊಡ್ಡಮ್ಮ ಇಬ್ರು ಹಿಂದೆಗಡೆ ಬೈಕಲ್ಲಿ ಬರ್ತವ್ರ ಅಂಕಲ್ ಜೊತೆ. ಫುಲ್ ಟ್ರಿಪಲ್ ಹೊಡಿತವ್ರು ನೋಡಿ. ಚಿಲ್ಲೆ ಇದು. ಇವಾಗ ಫೈನಲಿ ಮದುವೆ ಮನೆ ಹತ್ರ ಬಂದ್ವಿ. ನಿನ್ನ ಹೆಸರೇನು ಹೇಳು? ಸೋಮೇಶ್. ನಿನ್ ಫುಲ್ ಹೆಸರು ಸೋಮೇಶ್ ಅಂತಾನೇನಾ? ಸೋಮೇಶ್ ಚಾರಿ. ನಿನ್ನ ಹೆಸರೇನು? ನಿನ್ನ ಹೆಸರೇನು? ನೀವೆಲ್ಲ ರೆಡಿ ಆಗಲ್ವಾ? ನಿನ್ ಮೆಹಂದಿ ತೋರ್ಸು. ನನ್ನ ಇವಳು ಕುತ್ಕೊಂಡು ಮೆಹಂದಿ ಹಾಕಿದಾಳಂತೆ ಅವನ್ಗೆ. ಅಂಡ್ ನಮ್ಮ ಅಕ್ಕ ನೋಡಿ ಇಲ್ಲಿ. ನಿನ್ ಮೆಹಂದಿ ತೋರ್ಸು. ಇದೆಲ್ಲ ನೀನ್ ಹಾಕೊಂಡ? ಹೌದಾ? ಫುಲ್ ಚೆನ್ನಾಗಿ ಹಾಕೊಂಡಿದ್ದ. ಏನೋ ಹಾಕೊಂಡಿದ್ದಾಳೆ ನೋಡಿ. ನನಗೂ ಮೆಹಂದಿ ಅಂದ್ರೆ ಇಷ್ಟ. ಚಿಕ್ಕವಳಿದ್ದಾಗ ತುಂಬಾ ಹಾಕೋತಾ ಇದ್ದೆ. ಅದೇ ಇವನ್ ಕೈಲೆಲ್ಲ ನೋಡೋದಲ್ಲ, ಇಲ್ಲೇ ಫುಲ್ ಏನೇನೋ ಗಜಿಬಿಜಿ ಆಗೋಗ್ಬಿಡಿದೆ. ಅಂಡ್ ಇದು ನನ್ನನ್ನು ಬಿಡಂಗಿಲ್ಲ ಅವಾಗ್ಲಿಂದ. ಗೈಸ್, ನನ್ನ ಈ ಚೋಟು ಮುಟುಗಳೆಲ್ಲ ಟೆಂಪಲ್ ಕರ್ಕೊಂಡು ಹೋಗ್ತಿದ್ದಾರೆ. ನೀನೇ ಚೋಟು ಮುಟು? ಮತ್ತೆ ಇನ್ನೇನು ನೀನು ದೊಡ್ಡ ಹುಡುಗನ ನೀನು? ಮತ್ತೆ ಇಲ್ಲಿ ಯಾವ್ದು ಟೆಂಪಲ್ ಇದೆ ಅಂತೆ. ಯಾವ ದೇವ್ರು ಇರೋದು ಇಲ್ಲಿ? ಆಂಜನೇಯ ಸ್ವಾಮಿನ. ಸೊ ತೆಗ್ದಿರುತ್ತೆ ಅವಾಗ ಟೆಂಪಲ್. ಇಲ್ಲಿಗೆ ಹೋಗೋಣ ಅಂತಿದ್ದಾರೆ. ಸ್ವಲ್ಪ ಮಳೆ ಹನಿತಾ ಇದೆ. ಬಟ್ ನನ್ಗೆ ಇಲ್ಲಿ ನೆಟ್ವರ್ಕ್ ಕೂಡ ಸಿಗ್ತಾ ಇಲ್ಲ. ಹಂಗೆ ಸ್ವಲ್ಪ ಅಡ್ಡಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನಾನು ಅವ್ರ ಜೊತೆ. ಹೋಗುವ. ಇವರು ಬರ್ತಾವ್ರು ನೋಡಿ, ಸಾಹೇಬ್ರು, ಚಿಕ್ಕ ಸಾಹೇಬ್ರು. ನನ್ನ ಪ್ರಕಾರ ಟೆಂಪಲ್ ಕ್ಲೋಸ್ ಆಗಿದೆ, ಅವ್ನು ಓಪನ್ ಮಾಡ್ಬೋದು ಅಂತವನೆ. ಯಾರು ಏನು ಹೇಳೋದು ಓಪನ್ ಮಾಡಿದ್ರೆ? ಓಕೆ, ಇದೆಲ್ಲ ಸ್ವಲ್ಪ ಸ್ಲಿಪ್ಪರಿ ಇದೆ. ಡೋರ್ ಕ್ಲೋಸ್ ಆಗಿದೆ. ನಾಯಿ ಜೊತೆ ಆಟ ಆಡ್ತಾವ್ರು ಇವರು ಜಿಮ್ಮಿ ಅಂತ ಹೇಳ್ಬಿಟ್ಟು. ಅದೆಷ್ಟು ಚೆನ್ನಾಗಿ ಕುಣಿದಾಡ್ತಿದೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಫುಲ್ ತುಂಬ ನೇಚರ್ ಇದೆ. ಸೊ ಅದಕ್ಕೆ ಅವರು ಹೇಳ್ತಾ ಇದ್ರು, ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ ಅಕ್ಕ ಇಲ್ಲಿ, ಮಳೆ ಬಂದಿದ್ರು ಅಂತ ಹೇಳ್ತಾ ಇದ್ರು. ಇವಾಗ ಮತ್ತೆ ವಾಪಸ್ ಮನೆ ಹತ್ರ ಹೋಗೋಣ. ಆ್ಯಕ್ಚುಲಿ ನಮ್ಮ ದೊಡ್ಡಮ್ಮ ಮತ್ತು ಯಾರ ರಿಲೇಟಿವ್ಸ್ ಎಲ್ಲ ಇದ್ದಾರೆ, ಮನೆ ಒಳಗೆ ಕೂತ್ಕೊಂಡಿದ್ದಾರೆ. ನಾನು ಹೊರಗಡೆ ಹೋಗ್ತಿದ್ದೆ ಇವಾಗ. ಸೊ ಹೊರಗಡೆ ಇಲ್ಲಿ ನೇಚರ್ ನೋಡ್ಬೋದು ಏನು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು.
ಸೊ ಹಾಗಾಗಿ ನಾನು ಹೊರಗಡೆ ಕೂತ್ಕೊಂಡಿದ್ದೆ. ಈ ಥರ ತುಂಬ ಕಮ್ಮಿ ಅಲ್ಲ ಸಿಗೋದು ಬೆಂಗಳೂರು ಕಡೆ, ಹೊರಗಡೆ ಔಟ್ಸ್ಕರ್ಟ್ಸ್ಗೆ ಹೋಗ್ಬೇಕಾಗತ್ತೆ ಸಿಗ್ಬೇಕಂತಂದರೆ. ಮಳೆ ಬಂದಿರೋದು ಕೂತ್ಕೊ ತಣ್ಣಗಿದೆ ವೆದರು. ಗೈಸ್ ಜಿಮ್ಮಿನ ಕರೆದ ತಕ್ಷಣ ಓಡ್ ಬಂದ ನೋಡಿ ಜಿಮ್ಮಿ. ನಡಿ ಜಿಮ್ಮಿ ನಡಿ 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 ಹೋಗೋಣ. ಸೊ ಗೈಸ್ ಏನಪ್ಪ ಅಂತಂದರೆ ನಾನು ಒಂದೆರಡು ವೀಡಿಯೋಸ್ ಅಪ್ಲೋಡ್ ಆಗಿಬಿಟ್ಟಿತ್ತು. ಇಲ್ಲಿ ನೆಟ್ವರ್ಕೇ ಇಲ್ಲ. ಎಷ್ಟು ಓಡಾಡ್ತಿದ್ದೀನಿ ಅಂದರೆ ನೆನ್ನೆಯಿಂದ ಅಪ್ಲೋಡ್ ಮಾಡಿ ಟ್ರೈ ಮಾಡ್ತಿದ್ದೀನಿ. ಅದು ಆಲ್ಮೋಸ್ಟ್ 1 hour ವೀಡಿಯೋ, ನೀವೆಲ್ಲರೂ ವೆಯ್ಟ್ ಮಾಡ್ತಿರೋಂಥ ವೀಡಿಯೋ. ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ನಲ್ಲ 2 ದಿನ ಇಲ್ಲಿ ಇದ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ, ಮೆಂಟಲ್ ಪೀಸ್ ಇರುತ್ತೆ ಅಂತ. ಬಟ್ ತುಂಬ ಜನ ವೀಡಿಯೋ ರಿಕ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಅದನ್ನ ಏನೇನೋ ಸೀನ್ಸ್ ಆಗ್ತಿರೋದ್ರಿಂದ ಇವತ್ತು ಅಪ್ಲೋಡ್ ಮಾಡಲೇಬೇಕು. ಸೊ ಹಾಗಾಗಿ ನಾನು ಪ್ರಾಬ್ಲಿ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ. ಹಂಗಾಗಿ ಇದಿಲ್ಲೇ ಮನೆ ಹತ್ರ ಇಟ್ಟಿದ್ದಂಥ ರಿಸೆಪ್ಷನ್ನು. ಸೊ ಇಲ್ಲೇ ಬೊಫೆ ಥರ ಮಾಡಿದ್ದಾರೆ. ಕುಡ್ದಾಡ್ತಿದ್ದೆ ಚೋಟು. ಇವಾಗ ನಾನು ಊಟ ಮಾಡಿಕೊಂಡು ನಮ್ಮ ಮಾಮ ಇದ್ದಾರೆ, ಅಂದರೆ ಅಮ್ಮನ ಅಣ್ಣ. ಸೊ ಅವ್ರ ಜೊತೆ ನಾನು ಬೆಂಗಳೂರಿಗೆ ಹೊರಡ್ತೀನಿ. ಸೊ ಅವರೇ ನಮ್ಮ ಅಮ್ಮನ ಅಣ್ಣ, ಗ್ರೇ ಕಲರ್ ಮಾಮ ಹಾಯ್ ಹೇಳಿ. ಸೊ ಅವ್ರ ಜೊತೆ ನಾನು ಹೊರಟ್ಬಿಡ್ತೀನಿ. ಸೊ ಅವರು ಬೆಂಗಳೂರಲ್ಲೇ ಇರೋದು, ಹಂಗಾಗಿ ಇವಾಗ ಊಟ ಮಾಡ್ಕೊಳ್ಳೋಣ. ಇಷ್ಟು ಐಟಮ್ಸ್ ಇದೆ. ಮಾಮ ಚಿತ್ರಾನ್ನ ಹಾಕ್ಸ್ಕೊಂಡಿದ್ದಾರೆ ನೋಡಿ. ಇನ್ನು ಅನ್ನ ಸಾಂಬಾರು ಇದೆ. ಚಿತ್ರಾನ್ನ ಅನ್ನ ಸಾಂಬಾರು ಹಾಕ್ಸ್ಕೋಬೇಕು. ಸದ್ಯಕ್ಕೆ ಇಷ್ಟು ತಿನ್ಬೇಕು ನಾನು ಇವಾಗ. ಇದು ನನ್ನ ಇವತ್ತಿನ ಊಟ. ಫುಲ್ಲು ನಮ್ಮ ಟ್ರೈನರ್ ಕೂಡ ಮೆಸೇಜ್ ಹಾಕಿದ್ರು. ಪಾಪ ನಾನು ಅವ್ರಿಗೆ ಹೇಳೇ ಇರಲಿಲ್ಲ ಈ ಥರ ಬೆಂಗಳೂರಿಂದ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ. ಸೊ ನಾಳೆ ಹೋಗ್ಬೇಕು ಜಿಮ್ಗೆ. ಹೇಳಿದ್ದೀನಿ ನಂದು ಲೆನ್ಸ್ ಹಾಕಿದ್ದೀನಲ್ಲ, ಸೊ ಲೆನ್ಸ್ ಬಾಕ್ಸ್ ಎಲ್ಲ ಬೇಕು ಬೆಂಗಳೂರಿಗೆ ಹೋಗಕ್ಕೆ. ಅದಕ್ಕೆ ಅದು ಬೇರೆ ಕಡೆ ಇಟ್ಟಿದ್ದೀನಿ, ಅದನ್ನ ತಗೊಂಡು ಹೊರಡಬೇಕು. ಗೈಸ್ ಫೈನಲಿ ನಾನು ಇವಾಗ ಸ್ಯಾರಿ ರಿಮೂವ್ ಮಾಡಿ ನಾನು ನಾರ್ಮಲ್ ಬಟ್ಟೆ ಹಾಕೊಂಡು ನಾನು ಮತ್ತೆ ಮಾಮ ಇಬ್ರು ಬಂದ್ವಿ. ಸೊ ಇವಾಗ ಟ್ರೈನಿಂದ ಹೋಗ್ಬೇಕು. ನಾವು ಹಿಂದೆಗಡೆ ಜನರಲ್ ಹೋಗಿರುತ್ತೆ ಅಂತಂದ್ರೆ ಇಲ್ವೇ ಇಲ್ಲ. ಲೆಟ್ಸ್ ಗೋ ಗೈಸ್. ಜನರಲ್ ಎಲ್ಲಿದೆ ನೋಡೋಣ, ನೋಡ್ಕೊಂಡು ಹೋಗೋಣ. The next day. ಇವತ್ತು ಅಮ್ಮ ಡಿಮಾರ್ಟ್ ಅಲ್ಲಿ ಸ್ವಲ್ಪ ಮನೆಗೆ ಜಿನ್ಸ್ ಐಟಮ್ಸ್ ಎಲ್ಲ ತಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ಮಾರ್ನಿಂಗ್ ಕೂಡ ಜಿಮ್ಗೆ ಹೋಗ್ಲಿಲ್ಲ. ಸ್ವಲ್ಪ ನಂದೇನೋ ಮೀಟಿಂಗ್ಸ್ ಎಲ್ಲ ಇತ್ತು. ಸೊ ಕಾಲ್ಸ್ ಎಲ್ಲ ಮುಗಿಸ್ಕೊಂಡೆ ಇವಾಗ. ಸೊ ಹಾಗಾಗಿ ಡಿಮಾರ್ಟ್ಗೆ ಮನೆಗೆ ಏನೇನು ಐಟಮ್ಸ್ ಬೇಕು ತರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಹಂಗೆ ಜಿಮ್ಗೂ ಕೂಡ ರೆಡಿ ಆಗ್ಬಿಡ್ತೀನಿ. ಒಂದ್ ವೇಳೆ ಆಚೆ ಚಂಚು ಲೇಟ್ ಆದ್ರೂ ಡೈರೆಕ್ಟಾಗಿ ಹಂಗೆ ಓಡ್ ಬಂದು ಇಲ್ಲಿ ಐಟಮ್ಸ್ ಇಟ್ಟು ಹೋಗೋ ಹಂಗೆ. ಸೊ ಅಮ್ಮನೂ ರೆಡಿ ಆಗಿದ್ದಾರೆ. ಸೊ ಅವರು ಊಟ ಮಾಡ್ತಾ ಇದ್ದಾರೆ ಆ್ಯಂಡ್ ನಾನು ಊಟ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ಮೊಟ್ಟೆ ಎಲ್ಲ ತಿಂದೆ. ಸ್ವಲ್ಪ ಡಯಟ್ ಎಲ್ಲ ಮೇಂಟೈನ್ ಮಾಡಬೇಕಲ್ಲ. ನನಗೆ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ಆಯ್ತಾ. ಸೊ ಅವ್ರ ಹಸ್ಬೆಂಡು ತುಂಬ ಚೆನ್ನಾಗಿ ಬೇಕಿಂಗ್ ಮಾಡ್ತಾರೆ ಕೇಕ್ಸ್. ಲಾಸ್ಟ್ ಟೈಮ್ ನನ್ನ ಬರ್ಡೇ ಕಳಿಸಿದ್ರು. ಸೊ ನೆನೆ ಅದ್ರ ಬಗ್ಗೆ ಮಾತಾಡೋದನ್ನ, ಕಪ್ ಕೇಕ್ ಬಗ್ಗೆ ಎಲ್ಲ. ಸೊ ಅದ್ರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಗೈ. ಸೊ ಹಾಗಾಗಿ ಆ ಕಪ್ ಕೇಕ್ ಬಗ್ಗೆ ಯೋಚನೆ ಮಾಡಿಕೊಂಡು ಸ್ವೀಟ್ ತಿನ್ನಬೇಕು ಅನ್ನಿಸ್ತಿದೆ. ಜಿಮ್ಮಿಗೆ ಹೋಗೋದು, ಕಪ್ ಕೇಕ್ ಬಗ್ಗೆ ಯೋಚನೆ ಮಾಡೋದು. ನೋಡಿ ಹೆಂಗಿದೆ ನಂದು ಕತೆ. ಏನಮ್ಮ ನಾನು ಸ್ವೀಟೇ ತಿಂತಿರ್ಲಿಲ್ಲ ಗೈಸ್. ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ಸಖತ್ತು ಸ್ವೀಟ್ ಕ್ರೇವಿಂಗ್ಸ್ ಅನ್ನೋ ತುಂಬ ಜಾಸ್ತಿ ಆಗ್ಬಿಡಿದೆ. ನನ್ನ ಫ್ರೆಂಡು ನನ್ನ ಹಾಳು ಮಾಡ್ಬಿಟ್ಟಿದ್ದಾಳೆ. ಚೆನ್ನಾಗಿರೋ ಥರ ಕಪ್ ಕೇಕ್ ಎಲ್ಲ ಕಳಿಸ್ಬಿಟ್ಟು ನನ್ನ ಬರ್ಡೇಗೆ. ನಾನು ತಿನ್ಬಾರ್ದು ಅಂತ ಫ್ರಿಡ್ಜ್ ಹತ್ರ ಹೋಗೋದು ಎತ್ಕೊಂಡು ತಿನ್ನೋದು. ಸೊ ಅವಳಿಗೆ ಅದೇ ಹೇಳ್ತಾ ಇದ್ದೇನೆ. ನಿನ್ನೆ ಏನೋ ವಿಷಯಕ್ಕೆ ಫೋನ್ ಮಾಡಿದ್ಲು, ಹಂಗೆ ಅವಳ ಜೊತೆ ಮಾತಾಡ್ಕೊಂಡು. ಇವಾಗ ನಮ್ಮ ಮನೇಲಿ ರಸಮ್ ಸಾರು ಮಾಡಿದ್ದಾರೆ. ಸೊ ರಸಮ್ ಇಸ್ ನಾಟ್ ಮೈ ಫೇವ್ರೆಟ್, ಬಟ್ ನನಗೆ ತರಕಾರಿ ಎಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಬಟ್ ಇಟ್ಸ್ ಓಕೆ, ತಿನ್ನೋಣ ಇವತ್ತು ರಸಮನ್ನು ಬೆಂಡೆಕಾಯಿ ಪಲ್ಯ ಎಲ್ಲ ಜೊತೆಗೆ ಹಂಚ್ಕೊಂಡು. ಗೈಸ್ ಇವಾಗ ನಮ್ಮ ಪ್ಲಾನ್ ಅಲ್ಲಿ ಇವಾಗ ಒಂದು ಟ್ವಿಸ್ಟ್. ನಮ್ಮಮ್ಮ ಸಡನ್ ಆಗಿ ನಂಗೆ ಏನೇನೋ ಟ್ವಿಸ್ಟ್ ಕೊಡ್ತಾ ಇರ್ತಾರೆ. ಏನಪ್ಪ ಅಂತಂದ್ರೆ, ನಾನು ಹೇಳೋದಲ್ಲ ತುಂಬಾ ಟೈಮಿಂದ ಮನೆ ಹುಡುಕ್ತಿದ್ವಿ ಅಂತ. ಸೊ ನಂದೇನೋ ವರ್ಕು ಅದು ಇದು ಏನೇನೆಲ್ಲ ಆಯ್ತು ನಿಮಗೆ ಗೊತ್ತು. ಸೊ ಹಾಗಾಗಿ ನಾನು ಮನೆ ಹುಡುಕೋದ್ರಲ್ಲಿ ಸ್ವಲ್ಪ ತಲೆ ಹಾಕಿರ್ಲಿಲ್ಲ. ನೋ ಬ್ರೋಕರ್ ಅವರು ಕಾಲ್ ಮಾಡಿಡೋರು. ಸೊ ಏನಪ್ಪಾ ಅಂತಂದ್ರೆ, ಅಂಕಲು ನಮ್ಮ ಅಮ್ಮನ ತಮ್ಮ ಏನಿದ್ದಾರೆ ಅವರೊಂದು ಮನೆ ನೋಡಿದಾರಂತೆ. ಸೊ ಹಾಗಾಗಿ ಅವರು ಮಂತ್ರಿ ಮಾಲ್ ಹತ್ರ ಬಂದಿದ್ರು. ಸೊ ಹಾಗಾಗಿ ಮನೆ ಹುಡ್ಕೋಣ ಅಂತ ಹೇಳ್ಬಿಟ್ಟು, ಅಂದ್ರೆ ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಅಂಕಲ್ ಆಲ್ರೆಡಿ ಹುಡುಕಿದ್ರು ಒಂದು ಮನೆನ. ಸೊ ನಾನು ನೋ ಬ್ರೋಕರ್ 1-2 ಮನೆಗಳಿತ್ತು, ಅವ್ರು ಲಿಸ್ಟ್ ಮಾಡಿಟ್ಟಿದ್ರು. ನಾನು ಒಬ್ಳೆ ಎಲ್ಲಿ ಹೋಗೋದು ಅಂತ ಹೋಗಿರ್ಲಿಲ್ಲ. ಅಂಡ್ ತುಂಬಾ ದಿನ ಆಗಿತ್ತು, ತುಂಬಾ ಮನೆಗಳು ರೆಂಟ್ ಔಟ್ ಕೂಡ ಆಗ್ಬಿಟ್ಟಿದೆ. ಸೊ ಇವಾಗ ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಬಿಕಾಸ್ ಅಂಕಲ್ ವೆಯ್ಟ್ ಮಾಡ್ತಿದ್ದಾರೆ. ಅದನ್ನ ಫಸ್ಟ್ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಗೋ ಗೈಸ್. ಇವಾಗ ನಮ್ಮ ಅಂಕಲ್ ಅಲ್ಲಿ ವೆಯ್ಟ್ ಮಾಡ್ತವ್ರೆ ನೋಡಿ. ಇವಾಗ ಅವ್ರ ಹತ್ರ ಹೋಗ್ಬೇಕು. ಅದಾದ್ಮೇಲೆ ಮನೆ ಹುಡುಕುವ ಕೆಲಸ. ನಾನು ಜಿಮ್ ಬ್ಯಾಗಲ್ಲಿ ಎತ್ಕೊಂಡ್ಬಿಡ್ತೀನಿ. ಹಂಗೆ ಓಡಾಡ್ತಾ ಇದ್ದೀನಿ ಜಿಮ್ ಬ್ಯಾಗ್ ಎತ್ಕೊಂಡು. ಸೊ ಇವಾಗ ಇಲ್ಲೇ ಪೈನಾಪಲ್ ಇದಲ್ಲ. ಸೊ ಈ ಪೈನಾಪಲ್ನ ನೋಡಿ ನಾನು ಪೈನಾಪಲ್ನ ತಗೊಂಡೆ. ಪೈನಾಪಲ್ ತಿನ್ಬೇಕು ಅಂತ ಅನಿಸ್ತು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಮನೆ ಸಿಕ್ಲೇ ಇಲ್ಲ. ಸೊ ಹಾಗಾಗಿ ಇವಾಗ ಡೈರೆಕ್ಟಾಗಿ ಡಿಮಾರ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಅಮ್ಮ ಅಂದ್ಕೊಂಡ್ವಿ. ಸೊ ಲೆಟ್ಸ್ ಗೋ ದೇರ್. ನನ್ನ ಜಿಮ್ ಬ್ಯಾಗ್ ಏನಿತ್ತು ಅಥವಾ ಕೌಂಟರ್ ಇತ್ತು, ಕೂಪನ್ನ ತೊಗೊಂಡಿದ್ದೀನಿ. ಹಿಡ್ಕೊಳ್ರಿ, ನಮ್ಮಮ್ಮ ಬ್ಯಾಗಲ್ಲಿ ಹಿಡ್ಕೊತಾರಂತೆ. ಸೊ ಇವಾಗ ಒಳಗಡೆ ಹೋಗುವ ಸಮಯ. ಇದು ಎಕ್ಸಿಟ್ ಅಂತಿದೆ. ಸೊ ಗೈಸ್ ಇದೊಂದು ಟ್ರಾಲಿ ತೊಗೊಂಡಿದ್ದೀನಿ ಏನಾದ್ರು ಹಾಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಬ್ರೆಡ್ ನೋಡಿದಾಗಲಿಲ್ಲ ನಮ್ಮ ಅಣ್ಣ ನೆನಪಾಗ್ತಾನೆ. ಸೊ ಅವನು ಯಾವಾಗಲೂ ನನಗೆ ಬ್ರೆಡ್ ಆಮ್ಲೆಟ್ ಮಾಡ್ಕೊಡೋನು ಅಣ್ಣ ಇದ್ದಾಗ. ಸೊ ಅವ್ನು ಮನೆಗೆ ಬಂದಾಗ ಎಲ್ಲರೂ ತರಬೇಕು ಬ್ರೆಡ್ನ. ಅಂಕಲ್ ಮಾಡಿಸ್ಕೊಂಡು ತಿನ್ಬೇಕು ಬ್ರೆಡ್ ಆಮ್ಲೆಟ್.
ಈಗ ಏನು ನೋಡೋದು ನೋಡೋಣ. ಐ ಥಿಂಕ್ ನನ್ನ ಪ್ರಕಾರ ಈ ಡಿ ಮಾರ್ಟ್ ಏನಿದೆ ಇದಷ್ಟು ದೊಡ್ಡದಿಲ್ಲ ಅಂತ ಅನಿಸ್ತದೆ ನನಗೆ. ನಾರ್ಮಲ್ ಡಿ ಮಾರ್ಟ್. ಈ ಬಾಕ್ಸ್ ನೋಡ್ರಿ ಎಷ್ಟು ಚೆನ್ನಾಗಿದೆ, 99 ರೂಪೀಸ್ ಅಷ್ಟೇ. ತಗೋಣ, ಚೆನ್ನಾಗೈತಿ. ಟ್ರಾನ್ಸ್ಪರೆಂಟ್ ಆಗಿ ಒಂದೆರಡು ತಗೋಣ. ಒಂದು ದೊಡ್ಡದು ಇದೆ ನೋಡ್ರಿ ಇಲ್ಲಿ, ಇದು ಬೇರೆ ಥರ ಇದೆ, ಬೇರೆ ಸೈಜಲ್ಲಿದೆ. ಅದೇ ಹೇಳಿದ್ದು 99 ಅಂತ. ಅಮ್ಮ ಫುಲ್ ಖುಷಿ. ಅಷ್ಟು ಪೂರ ಡಬ್ಬಕ್ಕೆ ಗೈಸ್, ಅದು ಪೂರ ಈ ಥರ ಗ್ಲಾಸ್ ಡಬ್ಬಕ್ಕೆ 179 ಅಂತೆ 6 ಇದಕ್ಕೆ. ನಾನು ಅದಕ್ಕೆ ಹೇಳ್ತಿದ್ದೆ, ಅಮ್ಮ ಅಪ್ಪ ಜಗಳ ಆಡಿದ್ರೆ ಇದನ್ನ ಡಬಾರ್ ಅಂತ ಹೊಡೆದಾಕ್ತಾರೆ ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮಗೆ ಸ್ವಲ್ಪ ನಂತರ ಕೋಪ ಜಾಸ್ತಿ. ಅಪ್ಪನ ಮೇಲೆ ತೀರ್ಸ್ಕೊಳಕ್ಕಾಗಲ್ಲ, ಹಂಗಾಗಿ ಪಾತ್ರೆ ಮೇಲೆ ತೀರ್ಸ್ಕೊಂಡ್ಬಿಡ್ತಾರೆ. ಬೇಕಾ ಇದು ಅಂತ ಅಲ್ಲ, ಕಲರ್ ನೋಡ್ರಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇದೆ ವೈಟು. ವೈಟು ಕರೆ ಆಗುತ್ತೆ ಅನ್ಸತ್ತಮ್ಮ ಈ ಥರದ್ದೇನಾ? ಅದೇನು ಕರೆ ಅಲ್ಲ ಅಲ್ಲ, ಅಲ್ಲಿ ಇದು ಕೊಟ್ಟಿರ್ತಾರೆ ನೋಡ್ರಿ, ಅಲ್ಲಿ ಯಾವುದು ಅಂತ ಮಾರ್ಕ್ ಮಾಡಿರ್ತಾರೆ ಕಲರ್ದು. ಯಾವಾಗಲೂ ಸ್ವಲ್ಪ ಸ್ವಲ್ಪ ಅಂತ ಬರ್ತೀವಿ, ಅದು ಯಾವಾಗ ಇಷ್ಟೊಂದು ತುಂಬ ಹೋಗುತ್ತೆ ಅಂತ ಗೊತ್ತಾಗೋದೇ ಇಲ್ಲ. ನಿಮಗೂ ಹಿಂಗೆ ಆಗುತ್ತಾ? ನೆಕ್ಸ್ಟ್ ಟೈಮ್ನ ಚಿಕ್ಕ ಶಾಪಿಗೆ ಸುಮ್ಮನೆ ಹೋಗ್ಬಿಟ್ಟು ಒಂಚೂರು ಎತ್ಕೊಂಡ್ಬಂದ್ಬಿಡ್ಬೇಕು. ಇದೆಲ್ಲ ದೊಡ್ಡ ಸ್ಕ್ಯಾಮ್. ನೋಡ್ತಾ 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 ಹಂಗೆ ತೊಗೋಬೇಕು ಅನ್ಸುತ್ತೆ. ಆ್ಯಂಡ್ ನಾನು ಇವಾಗ ಸಲ ಏನೇನೋ ತೊಗೊಂಡಿದ್ದೀನಿ. ಐ ವಾಂಟ್ ಟು ಟ್ರೈ ದಿಸ್ ಗೈಸ್, ಏನೋ ಚೆನ್ನಾಗಿರೋಂಗೆ ಅನಿಸ್ತು. ಆ್ಯಂಡ್ ಇದಿದಲ್ಲ, ಇದು ಚಿಕ್ಕವಳಿದ್ದಾಗ ತುಂಬ ತಿಂತಿದ್ದೀನಿ ನಾನು. ಲಿಟಲ್ ಹಾರ್ಟ್ಸ್ ಅಂತ ಚೂರೇ ಚೂರು ಇರ್ತಿದ್ರಲ್ಲಿ, ಬಟ್ ಒಂಥರ ಚೆನ್ನಾಗಿರುತ್ತೆ ಗೈಸ್. ನನಗೆ ರೀಸೆಂಟಾಗಿ ಒಬ್ಬರು ಸಬ್ಸ್ಕ್ರೈಬರ್ ಈ ಥರ ಒಂದು ಚಾಕ್ಲೇಟ್ ಕೊಟ್ಟಿದ್ರು ಗ್ಯಾಲಕ್ಸಿನ ನನ್ನ ಶಾಪಲ್ಲಿ. ನನ್ನ ಛೋಟಾ ಸಬ್ಸ್ಕ್ರೈಬರ್ ಕೊಟ್ಟಿದ್ದು. ಸೊ ನಾನು ಡಾರ್ಕ್ ಚಾಕ್ಲೇಟ್ ಅಷ್ಟೇ ತಿನ್ನೋದಲ್ವ, ಸೊ ಹಾಗಾಗಿ ಇದೊಂದು ತೊಗೊಂಡೆ. ಆ್ಯಂಡ್ ನಾನು ಏನೇನು ಐಟಮ್ ಸಿಗುತ್ತೆ ಅಂದ್ಕೊಂಡಿದ್ದೆ, ಅದೇನೂ ಸಿಗಲಿಲ್ಲ. ಸೊ ಫೇಶಿಯಲ್ ರೇಸರ್ ಹತ್ರ ಏನೋ ಬೇಕಿದ್ದಿತ್ತು, ಹಾಗಾಗಿ ಮೇ ಬಿ ಮಂತ್ರಿಗೆ ಹೋದಾಗ ತೊಗೋಬೇಕಷ್ಟೇ. ಸೊ ಇವಾಗ ಇಷ್ಟ ಆಗಿದೆ, ಇದನ್ನು ಬಿಲ್ ಮಾಡಿಸೋಣ. ಸೊ ಗೈಸ್, ಅಮ್ಮ ಇವಾಗ ಅಂದರೆ ಇಬ್ಬರು ಮನೆಗೆ ಬಂದ್ವಿ. ಅವ್ರು ಚೆಕ್ ಮಾಡ್ತಾರೆ ಯಾಕೆ ಇಷ್ಟೊಂದು ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. ಟೋಟಲಿ 4000 ಆಯಿತು. ಸೊ ಫುಲ್ ಬ್ಯಾಗೆಲ್ಲ ಎತ್ಕೊಂಬರಷ್ಟು ಸಾಕಾಗೋಯ್ತು. ನಾನು ಇವಾಗ ಜಿಮ್ಗೆ ಓಡ್ತಾ ಇದ್ದೀನಿ. ಹೋಗಿಂತ ಮುಂಚೆ ಒಂಚೂರು 1-2 ಪೀಸ್ ಡಾರ್ಕ್ ಚಾಕ್ಲೇಟ್ ತಿನ್ನೋಣ ಅಂದ್ಕೊಂಡೆ. ತಿಂದು ಬರೋಣ ಗೈಸ್. ಗೈಸ್, ನನ್ನ ಡಯಟಿಗೆ ಅಂತ ಹೇಳ್ಬಿಟ್ಟು ಪನ್ನೀರ್ ರೆಡಿಯಾಗಿದೆ ಇವತ್ತು ನೈಟಿಗೆ. ಸೊ ಇದನ್ನು ತಿನ್ಬೇಕು ಇವಾಗ. ಇದ್ರ ಜೊತೆಗೆ ಒಂಚೂರು ಫ್ರೂಟ್ಸು ಮತ್ತು ಒಂದು ಚೂರು ಉಪ್ಪಿಟ್ಟು ತಿಂತೀನಿ. ಇನ್ನೊಂದು ಸ್ವಲ್ಪ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ನಮ್ಮ ಟ್ರೈನರ್ ಕೂಡ ಹೇಳ್ತಾ ಇದ್ರು, ನಿಮಗೆ ಬೇಕಾಗಿರೋ ಬಾಡಿ ಬೇಕಂತಂದರೆ ಡಯಟ್ ನೀಟಾಗಿ ಮೇಂಟೈನ್ ಮಾಡಬೇಕು ಅಂತ. ಸೊ ಹಂಗಾಗಿ ಅವ್ರು ಹೇಳ್ದಂಗೆ ಡಯಟ್ ಮೇಂಟೈನ್ ಮಾಡಬೇಕು ಅಂತ ಇನ್ನೂ ಸ್ಟ್ರಿಕ್ಟ್ ಆಗುತ್ತೆ ಮೈಂಡು. ಇದು ಆ್ಯಕ್ಚುಲಿ ಇದಕ್ಕೆ ತುಪ್ಪ ಹಾಕ್ಕೊಂಡು ಈ ಪಾಸ್ತಾ ಮಿಕ್ಸ್ ಅಂತ ಬರುತ್ತೆ, ಇದು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಅದಕ್ಕೆ ಉಪ್ಪು ಹಾಕೊಂಡ್ರೆ ಸಾಕು, ಸಾಕಾಗಿರುತ್ತೆ ಅಲ್ಲ ಬಜ್ಜಿ? ಅಷ್ಟೆಲ್ಲ ಹಾಕಿದ್ದು ಗೈಸ್. ಇವತ್ತು ನನ್ನ ಡಯಟಿಗೆ ಊಟ ಇದ್ದೇನೆ. ಸ್ವಲ್ಪ ನೀರು ಸಪ್ರೇಟಾಗಿ ಮಾಡಿಕೊಂಡು ಮತ್ತು ಅನ್ನ ಮತ್ತು ಸ್ವಲ್ಪ ಸಾಂಬಾರು ಥರ.